ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಪುಳಿಯೋಗರೆ ಪೌಡ್ರ್ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಜೊತೆ ಹಾಗೆ ಗೊಜ್ಜನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಏನೇನು ಬೇಕು ಅಂತ ನೋಡಿರಿ. ಕಡಲೆಬೇಳೆ, ಉದ್ದಿನಬೇಳೆ, ಇದರಲ್ಲಿ ನಾನೆಲ್ಲ ಅರ್ಧ ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ. ಮತ್ತು 1 ಸ್ಪೂನು ಮೆಂತ್ಯ, 1 ಸ್ಪೂನು ಸಾಸಿವೆ, 1 ಸ್ಪೂನು ಜೀರಿಗೆ, 1 ಸ್ಪೂನು ಕಾಳು ಮೆಣಸು, ಮತ್ತು ಇದೊಂದು 4 ಸ್ಪೂನು ಎಳ್ಳು, ಬಿಳಿ ಎಳ್ಳು, ಒಂದು 15 ಬ್ಯಾಡಗಿ ಮೆಣಸಿನ್ಕಾಯಿ, 5 ಖಾರ ಮೆಣಸಿನ್ಕಾಯಿ ಈ ಥರದ್ದು. ಮತ್ತು ಧನಿಯಾ ನೋಡಿ ಇಷ್ಟು ತೊಗೊಂಡಿದ್ದೀನಿ ನಾನು. ಆಮೇಲೆ ಹಿಂಗೆ ತೊಗೊಂಡಿದ್ದೀನಿ, ಮತ್ತು ಕೊಬ್ಬರಿ ತುರ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪು. ಈಗ ಹೇಗೆ ಪೌಡ್ರ್ ಮಾಡೋದನ್ನ ನೋಡೋಣ ಪುಳಿಯೋಗರೆದು. ಈಗ ಧನಿಯಾ ಹಾಕ್ಕೊತಾ ಇದ್ದೀನಿ, ತುರ್ಕೊಳ್ಳೋಣ ಧನಿಯಾನ. ಎಣ್ಣೆ ಹಾಕ್ಕೊಳ್ಳೋದು ಬೇಡ, ಎಣ್ಣೆ ಹಾಕ್ಕೊಳ್ಳೋದಕ್ಕೆ ಇಮ್ಮಿಡಿಯೇಟು ಹಾಗೆ ಪೌಡ್ರ್ ಮಾಡಿ ಹಾಗೆ ಗೊಜ್ಜು ಮಾಡಿಬಿಡ್ಬೇಕು. ನಾವು ಇಟ್ಕೊಳ್ಳೋದು ಅಂದರೆ ಎಣ್ಣೆ ಹಾಕೋದು ಬೇಡ. ಪೌಡ್ರು ಸ್ವಲ್ಪ ಎಣ್ಣೆ ವಾಸನೆ ಬಂದುಬಿಡತ್ತೆ. ಹಾಗೆ ಇಟ್ಕೊಳ್ಳೋಣ, ಡ್ರೈ ರೋಸ್ಟ್ ಮಾಡೋಣ. ನೋಡಿ ಈಗ ಆಗಿದೆ, ಇದು ಎತ್ಕೊತಾ ಇದ್ದೀನಿ. ಈಗ ನೋಡಿ ಇದನ್ನೆಲ್ಲನೂ ಹಾಕ್ಕೊತಾ ಇದ್ದೀನಿ. ಎಲ್ಲ ಒಟ್ಟಿಗೆ ಫ್ರೈ ಮಾಡೋಣ. ನೋಡಿ ಇದಾಗಿದೆ. ಇವಾಗ ಇದನ್ನು ಎತ್ಕೊಳ್ಳೋಣ, ಈ ಕಡೆ ಸೈಡಿಗೆ ಎಲ್ಲ ಎತ್ತಿಟ್ಕೊಳ್ಳೋಣ. ಈಗ ನಾನು ಕೊಬ್ಬರಿ ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಕರಿಬೇವು ಸೀದೋಗ್ಬಿಡುತ್ತೆ, ಇದು ನೋಡಿಕೊಂಡು ಲೈಟಾಗಿ ಹಾಕ್ಕೋಬೇಕು. ಹಾಗೆ ಹಿಂಗೆ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಹಿಂಗು ಸಾಕು. ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಕೊಬ್ಬರಿ ಹಾಕ್ಕೊಂಡ್ರೆ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಬೇಡ. ಇದು ಆಪ್ಷನ್, ಇದು ಕೊಬ್ಬರಿ ಹಾಕೋದು ಟೇಸ್ಟಿಗೆ. ನೀವು ಹಾಕಿರೋನು ಮಾಡ್ಬೋದು. ನಾನು ಹಾಕ್ಕೊತಾ ಇದ್ದೀನಿ. ಸಾಕು ನೋಡಿ ಫ್ರೈ ಆಗಿರೋದು. ಈಗ ಇದಕ್ಕೆ ಹಾಕ್ಕೊಳ್ಳೋಣ. ಎಲ್ಲ ತಣ್ಣಗಾಗಲಿ, ಆಮೇಲೆ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ ಇದು ಪೌಡ್ರ್ ಮಾಡ್ಕೊಂಡಿದ್ದೀನಿ ನಾನೀಗ. ಈಗ ನಾನು ನಿಮಗೆ ಗೊಜ್ಜು ಮಾಡಿ ತೋರಿಸ್ತೀನಿ ಹೇಗೆ ಅಂತ. ನೋಡಿ ಒಂದು 6 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಕಡಲೆಬೀಜ, ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಫಸ್ಟ್ ಏನಕ್ಕೆ ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಫ್ರೈ ಆಗಲಿ ಅಂತ. ಈಗ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಈಗ ಬೆಳ್ಳುಳ್ಳಿ ಜಜ್ಕೊಂಡಿರೋದು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. 1-2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಈಗ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಎಲ್ಲ ಫ್ರೈ ಆಗ್ತಾಯಿದೆ. ನೋಡಿ ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣು ತೊಗೊಂಡು ಕಿವುಚ್ಕೊಂಡು ಬಿಟ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಳ್ಳೋಣ. ಮಾಡ್ಬೇಕಾದ್ರೆ ಹಾಕೋಣ ಅರಿಶಿಣದ ಪುಡಿ. ಅರಿಶಿಣದ ಕೊಂಬೆಲ್ಲ ಹಾಕ್ಕೊಂಡ್ರೆ ಅದು ನೀಟಾಗಿ ಪೌಡ್ರ್ ಆಗೋಲ್ಲ ಮಿಕ್ಸಿನಲ್ಲಿ. ಅದಕ್ಕೆ ಹೀಗೆ ಅರಿಶಿಣದ ಪುಡಿ ಹಾಕ್ಕೊಳ್ಳೋಣ. ಟೇಸ್ಟಿಗೆ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಅದು ಕುದ್ದು ಬೆಂದು ಸ್ವಲ್ಪ ತಿಕ್ಕಾಗಲಿ, ಗಟ್ಟಿಯಾಗಲಿ. ನೋಡಿ ಸ್ವಲ್ಪ ಉಪ್ಪು ಹಾಕೋಣ, ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಮಾಡಿಟ್ಕೊಂಡಿರೋ ಪೌಡ್ರನ್ನು 1 ಸ್ಪೂನ್ ಹಾಕೋಣ. ನೋಡಿಕೊಂಡು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕು ಅಂತ. 1 ಸ್ಪೂನ್ ಸಾಕು. ಈಗ ರೆಡಿಯಾಗಿದೆ ಗೊಜ್ಜು.